ಇವತ್ತು ನಾನು ನಿಮಗೆ ಪಕ್ಕಾ ಮದುವೆ ಮನೆ ಶೈಲಿಯ ಪೈನಾಪಲ್ ಗೊಜ್ಜು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಇಷ್ಟಪಡೋರಿಗೆ ಮಾತ್ರ ಗೊತ್ತು ಪೈನಾಪಲ್ ಗೊಜ್ಜಿನ ಗಮ್ಮತ್ತು. ನಮ್ಮ ಕಡೆ ಈ ಬೆಂಗಳೂರು ಕಡೆ ಮೈಸೂರು ಕಡೆ ಎಲ್ಲ ಪೈನಾಪಲ್ ಗೊಜ್ಜು ಅಂತ ಕರೀತಾರೆ, ಉಡುಪಿ ಕಡೆ ಮೆಣಸ್ಕಾಯಿ ಅಂತ ಕರೀತಾರೆ. ನಾನು ತೋರಿಸ್ತಾ ಇರೋಂಥ ಮೆಥಡಲ್ಲಿ ನೀವು ಮನೆಯಲ್ಲಿ ಗೊಜ್ಜು ಮಾಡ್ಕೊಂಡ್ರೆ ಇದನ್ನ ಒಂದು ವಾರ ಆದರೂ ಇಟ್ಕೊಂಡು ತಿನ್ಬೋದು, ಕೆಡೋದಿಲ್ಲ. ಹೃದಯಕ್ಕೂ ಕೂಡ ತುಂಬಾ ಒಳ್ಳೇದು ಇದು. ಸ್ನೇಹಿತರೆ, ಗೊಜ್ಜು ಚೆನ್ನಾಗಿ ಕುದ್ದಿದೆ. ಈಗ ಒಲೆ ಆಫ್ ಮಾಡಿಬಿಡೋಣ. ಪೈನಾಪಲ್ ಗೊಜ್ಜು ರೆಡಿ ಆಗೋಯ್ತು. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಪಕ್ಕಾ ಮದುವೆ ಮನೆ ಶೈಲಿಯ ಪೈನಾಪಲ್ ಗೊಜ್ಜು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಕೋಬಹುದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಈ ವಿಡಿಯೋನ ಸಪೋರ್ಟ್ ಮಾಡ್ತಿರೋರು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್, ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಅದಕ್ಕೆ ಏನೇನು ಐಟಮ್ಸ್ ಬೇಕು ಒಂದ್ಸಲ ನೋಡ್ಕೊಂಬಿಡೋಣ. 1/4 ಚಮಚ ಆಗೋಷ್ಟು ಮೆಂತ್ಯ, 2 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1.5 ಸ್ಪೂನ್ ಎಳ್ಳು, ಅರ್ಧ ಹೋಳು ಕೊಬ್ಬರಿ ತುರಿ, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5-6, ಪೈನಾಪಲ್ ಅರ್ಧ ಪೈನಾಪಲ್ನ ಸಣ್ಣ ಸಣ್ಣ ಪೀಸಾಗಿ ಹಚ್ಚಿಟ್ಕೊಂಡಿರೋದು, ಹುಣಸೆ ರಸ, ಬೆಲ್ಲ, ಒಂದು 3-4 ಗುಂಟೂರು ಮೆಣಸಿನ್ಕಾಯಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ತೊಳೆದು ಇಟ್ಕೊಂಡಿರೋಂಥ ಕರಿಬೇವು ಸೊಪ್ಪು. ಒಗ್ಗರಣೆಗೆ ಎಣ್ಣೆ ಬೇಕು. ನಾನಿಲ್ಲಿ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಸ್ನೇಹಿತರೆ ಬನ್ನಿ ಶುರು ಮಾಡೋಣ ಮದುವೆ ಮನೆ ಶೈಲಿಯ ಪೈನಾಪಲ್ ಗೊಜ್ಜು. ಮೊದಲಿಗೆ ದೇವರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಪೈನಾಪಲ್ ಗೊಜ್ಜು ಎಲ್ಲರಿಗೂ ಇಷ್ಟ ಆಗಲ್ಲ, ಬಟ್ ಇಷ್ಟಪಡೋರಿಗೆ ಮಾತ್ರ ಗೊತ್ತು ಪೈನಾಪಲ್ ಗೊಜ್ಜಿನ ಗಮ್ಮತ್ತು. ಇದನ್ನ ನೀವು ದೋಸೆ, ಚಪಾತಿ, ಪೂರಿ, ರೊಟ್ಟಿ, ಅನ್ನಕ್ಕೆ ಕೂಡ ಕಲಸ್ಕೊಂಡು ತಿನ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ. ತುಂಬಾ ಸಿಂಪಲ್ಲು, ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಬಾಣ್ಲೆ ಕಾದಿದೆ. ಇದಕ್ಕೆ ನಾನು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆ ಒಂದು 2 ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಮೊದಲಿಗೆ 1 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಿರೋಂಗೆ 1/4 ಚಮಚ ಮೆಂತ್ಯ ಹಾಕೊಂಡಿದ್ದೀನಿ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ. ಇದನ್ನು ಸ್ವಲ್ಪ ಬೇಳೆಗಳು ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಬಿಡೋಣ. ಬೇಳೆಗಳ ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಇದಕ್ಕೆ 1.5 ಸ್ಪೂನ್ ಆಗೋಷ್ಟು ಎಳ್ಳು ಹಾಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ. 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಬಿಡೋಣ. ಕರಿಬೇವು ಸೊಪ್ಪು, ಎಳ್ಳು ಫ್ರೈ ಆಯಿತು. ಇದಕ್ಕೆ ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ. ಜೊತೆಗೆ ಅರ್ಧ ಹೋಳು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಇಲ್ಲೇ ಹಾಕ್ಕೊಂಡಿದ್ದೀನಿ. ಒಂದು ನಿಮಿಷ ಇದನ್ನು ಕೂಡ ಫ್ರೈ ಮಾಡ್ಕೊಂಬಿಡೋಣ. ನಮ್ಮ ಕಡೆ ಈ ಬೆಂಗಳೂರು ಕಡೆ ಮೈಸೂರು ಕಡೆ ಎಲ್ಲ ಪೈನಾಪಲ್ ಗೊಜ್ಜು ಅಂತ ಕರೀತಾರೆ, ಉಡುಪಿ ಕಡೆ ಮೆಣಸ್ಕಾಯಿ ಅಂತ ಕರೀತಾರೆ. ಸ್ವಲ್ಪ ಪ್ರೊಸೀಜರ್ ಚೇಂಜ್ ಅನ್ನೋದು ಬಿಟ್ಟರೆ ಎರಡೂ ಒಂದೇ ಐಟಮ್ಮೇ. ಗೊಜ್ಜು ಮೆಣಸ್ಕಾಯಿ ಎರಡನ್ನೂ ಹೇಳ್ಬೋದು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಘಮಕ್ಕೆ ಹಿಂಗೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಬಿಟ್ರೆ ಸೀದೋದಂಗೆ ಆಗುತ್ತೆ, ಗೊಜ್ಜುದು ಟೇಸ್ಟ್ ಕೆಟ್ಟೋಗುತ್ತೆ. ಅದಕ್ಕೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನಾನು ತೋರಿಸ್ತಾ ಇರೋಂಥ ಮೆಥಡಲ್ಲಿ ನೀವು ಮನೆಯಲ್ಲಿ ಗೊಜ್ಜು ಮಾಡ್ಕೊಂಡ್ರೆ ಇದನ್ನ ಒಂದು ವಾರ ಆದರೂ ಇಟ್ಕೊಂಡು ತಿನ್ಬೋದು, ಕೆಡೋದಿಲ್ಲ. ಆ ರೀತಿ ಇರುತ್ತೆ ಇದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಆದರೂ ಕೆಡೋದಿಲ್ಲ, ಆಚೆ ಇಟ್ಟರೆ ಒಂದು 3-4 ದಿನ ಆದರೂ ಕೆಡೋದಿಲ್ಲ. ಅಷ್ಟು ಶೆಲ್ಫ್ ಲೈಫ್ ಇರುತ್ತೆ ಇದಕ್ಕೆ. ಮಸಾಲೆಗೆ ಬೇಕಾಗಿದ್ದಂಥ ಪದಾರ್ಥ ಎಲ್ಲ ಹುರಿದಿದ್ದಾಗಿದೆ. ಈಗ ಒಲೆ ಆಫ್ ಮಾಡ್ತಿದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿನಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಬರೋಣ.
ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ, ಮಿಕ್ಸಿನಲ್ಲಿ ರುಬ್ಕೊಂಡಿದ್ದಾಗಿದೆ, ಅದನ್ನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದು ಒಗ್ಗರಣೆ ಹಾಕಿ ಪೈನಾಪಲ್ನ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ಹಾಕ್ಬಿಟ್ರೆ ಪೈನಾಪಲ್ ಗೊಜ್ಜು ರೆಡಿ ಆಗಿಬಿಡುತ್ತೆ. ಬನ್ನಿ ನೋಡೋಣ ಪ್ರೋಸೆಸ್ ಹೇಗೆ ಅಂತ. ಮೊದಲಿಗೆ ಮತ್ತೊಮ್ಮೆ ಒಲೆ ಅಂಟಿಸ್ಕೊಳ್ಳೋಣ. ಅವಾಗಲೇ ತಗೊಂಡಿದ್ನಲ್ಲ ಅದೇ ಬಾಣಲೆನೇ ತಗೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಅದಕ್ಕೆ ನಾನು ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ವರ್ಜಿನ್ ಕೊಕೊನಟ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ. ಅಥೆಂಟಿಕ್ ಆಗಿ ನೀವು ಮಾಡಬೇಕು ಅಂತಂದರೆ ಕೊಬ್ಬರಿ ಎಣ್ಣೆನ ಬಳಸಿ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ವರ್ಜಿನ್ ಕೊಕೊನಟ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ. ಇದು ಮಾಮೂಲಿ ಕೊಬ್ಬರಿ ಎಣ್ಣೆಗಿಂತ ತುಂಬ ವಿಶೇಷವಾಗಿರುವಂಥ ಎಣ್ಣೆ ಇದು. ಮಾಮೂಲಿ ಕೊಬ್ಬರಿ ಎಣ್ಣೆ ಕೊಬ್ಬರಿನಲ್ಲಿ ತಯಾರಿಸಿದ್ರೆ ವರ್ಜಿನ್ ಕೊಕೊನಟ್ ಆಯಿಲ್ನ ತೆಂಗಿನಕಾಯಿನ ತುರಿದು ಆ ಬರುವಂಥ ತುರಿನಲ್ಲಿ ಇರುವಂಥ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡಿ ಮಾಡಿರ್ತಾರೆ. ಆರೋಗ್ಯಕ್ಕೆ ಈ ಎಣ್ಣೆ ಬಹಳ ಒಳ್ಳೆಯದು, ಒಂದ್ಸಲ ಟ್ರೈ ಮಾಡಿ ನೀವು ಅಂತ ಹೇಳ್ತಾ ಒಂದು 2 ಸ್ಪೂನ್ ಆಗುವಷ್ಟು ನಾನು ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ವರ್ಜಿನ್ ಕೊಕೊನಟ್ ಆಯಿಲು ಒಳ್ಳೆ ಇಮ್ಯುನಿಟಿ ಬೂಸ್ಟರು, ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು ಇದು. ಸೊ ಒಂದ್ಸಲ ಉಪಯೋಗಿಸಿ ನೋಡಿ, ನಿಮಗೂ ಇಷ್ಟ ಆದರೆ ಕಂಟಿನ್ಯೂ ಮಾಡ್ಬೋದು ಖಂಡಿತ. ಸೊ ಎಣ್ಣೆ ಕಾದಿದೆ. ಮೊದಲಿಗೆ 1 ಸ್ಪೂನಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಂಡಿದ್ದೀನಿ. ಒಂದು 4-5 ಗುಂಟೂರು ಮೆಣಸಿನ್ಕಾಯಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದ್ಸಲ ಬಾಡಿಸ್ಕೊಂಡು ನಾವು ಹಚ್ಚಿಟ್ಕೊಂಡಿರೋಂಥ ಅರ್ಧ ಪೈನಾಪಲ್ನ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕ್ಯೂಬ್ಸ್ ಥರ ಹಚ್ಚಿಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ದಪ್ಪನೇ ಇರಲಿ, ತುಂಬ ಸಣ್ಣಕ್ಕೂ ಹಚ್ಚೋದು ಬೇಡ. ನಾವು ಇಲ್ಲಿ ಫ್ರೈ ಮಾಡುವಾಗ ಅಥವಾ ನೀರಲ್ಲಿ ಬೇಯಿಸುವಾಗ ಸಣ್ಣ ಆಗಿಬಿಡುತ್ತೆ. ಗೊಜ್ಜು ತಿನ್ನುವಾಗ ನಮಗೆ ಪೈನಾಪಲ್ ಬಾಯಿಗೆ ಸಿಗಬೇಕು, ಅವಾಗಲೇ ಅದರ ಮಜಾ. ಸೊ ಸ್ವಲ್ಪ ದಪ್ಪನೇ ಇರಲಿ, ಏನು ತೊಂದರೆ ಆಗಲ್ಲ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾವು ಪೈನಾಪಲ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಫ್ಲೇವರ್ ಅದು ರಿಲೀಸ್ ಮಾಡುತ್ತೆ ಮತ್ತು ಗೊಜ್ಜು ತುಂಬ ರುಚಿಯಾಗಿರುತ್ತೆ. ಸ್ನೇಹಿತರೆ, ಪೈನಾಪಲ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಒಂದು 2 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ರಸ ಇಟ್ಕೊಂಡಿದ್ದೀನಿ. ಆ ಹುಣಸೆ ರಸನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಎಷ್ಟು ಹುಣಸೆ ರಸ ತಗೊಂಡಿದ್ನೋ ಅದಕ್ಕಿಂತ ಒಂದು ಸ್ವಲ್ಪ ಪ್ರಮಾಣದ ಜಾಸ್ತಿನೇ ಬೆಲ್ಲ ತಗೊಂಡಿದ್ದೀನಿ, ಅದನ್ನ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಪೈನಾಪಲ್ ಗೊಜ್ಜಿಗೆ ಹುಳಿ ಮತ್ತೆ ಸಿಹಿ ಸ್ವಲ್ಪ ಮುಂದೆ ಇರಬೇಕು, ಹಾಗಾಗಿ ಹುಣಸೆ ರಸನು ಚೆನ್ನಾಗಿ ತಗೊಂಡಿದ್ದೀನಿ. ಬೆಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಯಾಕೆಂದ್ರೆ ಹುಣಸೆ ರಸದ ಹುಳಿನ ಹೊಡಿಬೇಕು, ಹಾಗಾಗಿ ಬೆಲ್ಲದ ಪ್ರಮಾಣ ಚೂರು ಜಾಸ್ತಿ ಇದೆ. ಬೆಲ್ಲ ಕರಗಿ ಹುಣಸೆ ರಸ ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಇದನ್ನ ಕುದಿಸ್ತಾ ಇರೋಣ. ಒಂದು ಅರ್ಧ ಸ್ಪೂನು ಅರಿಶಿನ ಇವಾಗಲೇ ಹಾಕೊಂಬಿಡೋಣ. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಪೂರ್ತಿ ಕರಗೋವರೆಗೂ ಕುದಿಸ್ಕೊಳ್ಳೋಣ. ನಾನು ನಿಮಗೆ ಅವಾಗಲೇ ಹೇಳಿದೆ, ಫ್ರಿಜ್ಜಲ್ಲಿಟ್ಟರೆ 1 ವಾರ ಇರ್ಬೋದು, ಆಚೆ ಇಟ್ಟರು 3-4 ದಿನ ಆರಾಮಾಗಿರುತ್ತೆ ಅಂತ. ಸೊ ಆ ರೀತಿ ಇರಬೇಕು ಅಂದರೆ ನಾವು ಹಾಕಿರೋ ಹುಣಸೆ ರಸ ಚೆನ್ನಾಗಿ ಕುದಿಬೇಕು. ಸೊ ಬೆಲ್ಲ ಪೂರ್ತಿ ಕರಗೋವರೆಗೂ ಹುಣಸೆ ರಸನ ಚೆನ್ನಾಗಿ ಕುದಿಸೋಣ. ಸ್ನೇಹಿತರೆ, ಬೆಲ್ಲ ಎಲ್ಲ ಕರಗಿ ಹುಣಸೆ ರಸ ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಳ್ಳೋಣ. ಇದಕ್ಕೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ಆ ನೀರನ್ನು ಇಲ್ಲೇ ಸೇರಿಸ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಸ್ವಲ್ಪ ಘಮಕ್ಕೆ ಇಂಗು ಕೂಡ ಹಾಕೊಳ್ಳೋಣ. ಒಂದ್ಸಲ ಮಿಕ್ಸ್ ಮಾಡಿ 2 ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಡೋಣ. ನಾವು ಹಾಕಿರೋಂಥ ಮಸಾಲೆ ಜೊತೆ ಮತ್ತೆ ನೀರ್ ಜೊತೆ ಪೈನಾಪಲ್ ಹೊಂದ್ಕೊಂಡು ಆ ಮಸಾಲೆನೆಲ್ಲ ಹೀರ್ಕೋಬೇಕದು. ಹಾಗಾಗಿ ಒಂದು 2 ನಿಮಿಷ ಇದನ್ನ ಕುದಿಯೋದಕ್ಕೆ ಬಿಟ್ರೆ ಗೊಜ್ಜು ರೆಡಿಯಾಗಿ ಹೋಗುತ್ತೆ. ಮಧ್ಯ ಮಧ್ಯ ಅವಾಗವಾಗ ಒಂದ್ಸಲ ಕೂಡಿಸ್ಕೊತಾ ಇರಿ, ಯಾಕಂದ್ರೆ ಉದ್ದಿನ ಬೇಳೆ ಹಾಕಿದೀವಲ್ಲ, ತಳ ಕಚ್ಚುತ್ತೆ, ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕುದಿಯುವಾಗ ಮಧ್ಯ ಮಧ್ಯ ಒಂದೊಂದ್ಸಲ ಕೂಡಿಸ್ಕೊತಾ ಇರಬೇಕು. ಸ್ನೇಹಿತರೆ, ಗೊಜ್ಜು ಚೆನ್ನಾಗಿ ಕುದ್ದಿದೆ. ಈಗ ಒಲೆ ಆಫ್ ಮಾಡಿಬಿಡೋಣ. ಪೈನಾಪಲ್ ಗೊಜ್ಜು ರೆಡಿ ಆಗೋಯ್ತು. ಒಂದು ಸಲ ಇದನ್ನ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ.
ತುಂಬಾ ಚೆನ್ನಾಗಿದೆ. ಮದುವೆ ಮನೆಯಲ್ಲಿ ಯಾವ ರೀತಿ ಇರುತ್ತೋ ಪೈನಾಪಲ್ ಗೊಜ್ಜು ಅದೇ ರೀತಿ ಇದೆ. ಆ ಹುಳಿ ಅಂಶ ಆಗಿರ್ಬೋದು, ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ವಲ್ಲ, ಸೊ ಸಿಹಿ ಅಂಶ, ಪೈನಾಪಲ್ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ನಾವು ಒಗ್ಗರಣೆ ಕೊಟ್ಟಿದ್ವಲ್ಲ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ, ಲೈಟ್ ಆಗಿ ಅದರದ್ದು ಕೂಡ ಒಂದು ಟೇಸ್ಟ್ ಸಿಗುತ್ತೆ, ನಿಮ್ಗೆ ಗೊತ್ತಾಗೋಗುತ್ತೆ ಅದು ನಾವು ಉಪಯೋಗಿಸಿರೋದು ಒಗ್ಗರಣೆಗೆ ವರ್ಜಿನ್ ಕೋಕೋನಟ್ ಆಯಿಲ್ ಅಂತ. ಸೊ ಬಹಳ ಅದ್ಭುತವಾಗಿ ಬಂದಿದೆ. ಒಂದ್ಸಲ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋನ ಸಪೋರ್ಟ್ ಮಾಡ್ತಿರೋರು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವ್ರಿಗೆ ನಮ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದ್ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕೂಡ ಒತ್ತಿ. ಸೊ ಇವಾಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮನೆಯವರೆಲ್ಲ ಸೇರ್ಕೊಂಡು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಇದನ್ನ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ.